ನಮಸ್ಕಾರ. ರಜತ್ ಪಾಟಿದಾರ ಶ್ರೀಲಂಕಾದ ಆಟಕ್ಕೆ ಧೂಳಿಪಟವಾದ ಗುಜರಾತ್ ಒಂದೇ ಓವರ್ನಲ್ಲಿ ಬಂತು 28 ರನ್. ಪ್ಲೇ ಆಫ್ನಲ್ಲಿ ಇತಿಹಾಸ ನಿರ್ಮಿಸಿತು ಆರ್ಸಿಬಿ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಧರ್ಮಶಾಲಾದಲ್ಲಿ ಗುಜರಾತ್ ವಿರುದ್ಧ ನಡೆಯುತ್ತಿರುವ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿಯ ನಾಯಕ ರಜತ್ ಪಾಟಿದಾರ್ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಪಾಟಿದಾರರ ರನ್ ಉತ್ಸವಕ್ಕೆ ಇದೀಗ ಇಡೀ ಕ್ರಿಕೆಟ್ ಜಗತ್ತೇ ದಂಗಾಗಿದೆ ಅಂತ ಹೇಳಬಹುದು. ಕೇವಲ 21 ಎಸೆತಗಳಲ್ಲಿ ಸ್ಫೋಟಕ ಅರ್ಧಶತಕ ಸಿಡಿಸಿದ ಪಾಟಿದಾರ್ 33 ಎಸೆತಗಳಲ್ಲಿ 93 ರನ್ ಬಾರಿಸುವುದರೊಂದಿಗೆ ಆರ್ಸಿಬಿ ತಂಡದ ಮೊತ್ತವನ್ನ ಬರೋಬ್ಬರಿ 250 ರನ್ಗಳ ಗಡಿ ದಾಟಿಸಿದ್ದಾರೆ. ಇದಲ್ಲದೆ ಪ್ಲೇ ಆಫ್ ನಲ್ಲಿ ಇದು ಅತ್ಯಧಿಕ ಟೋಟಲ್ ಆಗಿದೆ. ರಜತ್ ಪಾಟಿದಾರರ ಈ ಮ್ಯಾಜಿಕಲ್ ಇನ್ನಿಂಗ್ಸ್ ನಲ್ಲಿ ಬರೋಬ್ಬರಿ 9 ಸಿಕ್ಸ್ ಹಾಗೂ 5 4ಗಳು ಒಳಗೊಂಡಿದ್ವು. ಅದಲ್ಲದೆ ಪಾಟಿದಾರ್ ಅಜೇಯ 93 ರನ್ ಬಾರಿಸಿ ಆರ್ಸಿಬಿ ಪರ ಹೈಯೆಸ್ಟ್ ರನ್ ಗೇಟರ್ ಎನಿಸಿಕೊಳ್ತಾರೆ ಈ ಮ್ಯಾಚ್ ನಲ್ಲಿ. ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಬೇಕಾಗುತ್ತೆ. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದಂತ ಆರ್ಸಿಬಿ ತಂಡದ ಪರ ವೆಂಕಟೇಶ್ ಅಯ್ಯರ್ ಹಾಗೂ ವಿರಾಟ್ ಕೊಹ್ಲಿ ಓಪನರ್ ಆಗಿ ಕಣಕ್ಕಿಳಿದಿರುತ್ತಾರೆ. ವೆಂಕಟೇಶ್ ಅಯ್ಯರ್ 1-2 ಸಿಕ್ಸ್ ಬಾರಿಸುವುದರೊಂದಿಗೆ ಒಳ್ಳೆಯ ಟಚ್ ನಲ್ಲಿ ಕಾಣಿಸಿಕೊಂಡ್ರು ಕೂಡ 19 ರನ್ ಬಾರಿಸಿ ವೆಂಕಟೇಶ್ ಅಯ್ಯರ್ ಆಟ ನಿಂತು ಹೋಗುತ್ತೆ. ಅದಾದ ಬಳಿಕ ಪವರ್ ಪ್ಲೇ ನಲ್ಲಿ ದೇವದತ್ ಪಡಿಕ್ಕಲ್ ಹಾಗೂ ವಿರಾಟ್ ಕೊಹ್ಲಿ ಸಾಲಿಡ್ ಆರಂಭವನ್ನ ತಂದುಕೊಡ್ತಾರೆ. ಇವರಿಬ್ಬರು ಅರ್ಧಶತಕದ ಪಾರ್ಟ್ನರ್ಶಿಪ್ ಕೂಡ ಹಂಚಿಕೊಂಡ್ರು ಈ ಮಧ್ಯೆ. ಇದರೊಂದಿಗೆ ಪವರ್ ಪ್ಲೇ ಅಂತ್ಯಕ್ಕೆ ಆರ್ಸಿಬಿ 76 ರನ್ಗಳಿಗೆ 1 ವಿಕೆಟ್ ಕಳೆದುಕೊಂಡಿತ್ತು. ಆದರೆ ಪವರ್ ಪ್ಲೇ ಮುಕ್ತಾಯದ ಬಳಿಕ ವಿರಾಟ್ ಕೊಹ್ಲಿ 43 ರನ್ ಬಾರಿಸಿ ಜೇಸನ್ ಹೋಲ್ಡರ್ ಅವರಿಗೆ ವಿಕೆಟ್ ಒಪ್ಪಿಸುತ್ತಾರೆ. ಅದಾದ ಬಳಿಕ ಅದೇ ಓವರ್ ನಲ್ಲಿ ಪಡಿಕ್ಕಲ್ ಆಟ ಕೂಡ 33 ರನ್ಗಳಿಗೆ ನಿಂತು ಹೋಗುತ್ತೆ. ಆದರೆ ಈ ಸಂದರ್ಭದಲ್ಲಿ ಜೊತೆಯಾದ ರಜತ್ ಪಾಟಿದಾರ್ ಹಾಗೂ ಕುರ್ನಾಲ್ ಪಾಂಡ್ಯ ಇನ್ನಿಂಗ್ಸ್ ನ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಳ್ತಾರೆ. ಸ್ನೇಹಿತರೆ, ಕ್ಯಾಪ್ಟನ್ಸಿ ಇನ್ನಿಂಗ್ಸ್ ಆಡಿದ ರಜತ್ ಪಾಟಿದಾರ್ ಆರ್ಸಿಬಿಗೆ ನಾಯಕ ಬದಲಾಗಿ ವಿನಾಯಕ ಎನ್ನುವಂತೆ ಆಟವಾಡ್ತಾರೆ. ಇವರಿಗೆ ಸಾಥ್ ನೀಡಿದ ಕುರ್ನಾಲ್ ಪಾಂಡ್ಯ ಕೂಡ ಒಂದೊಳ್ಳೆ ಮೀನಿಂಗ್ ಫುಲ್ ಆಟವನ್ನ ಕೊಡ್ತಾರೆ. ಕುರ್ನಾಲ್ ಪಾಂಡ್ಯ 28 ಎಸೆತಗಳಿಂದ 43 ರನ್ ಬಾರಿಸಿದ್ರು. ಅದರಲ್ಲೂ 15ನೇ ಓವರ್ ಬೌಲಿಂಗ್ ಮಾಡಿದ ಖೆಜೋಲಿಯಾ ಓವರ್ ನಲ್ಲಿ ಬರೋಬ್ಬರಿ 28 ರನ್ ಅನ್ನ ಇವರಿಬ್ಬರು ಬಾರಿಸ್ತಾರೆ. ಸ್ನೇಹಿತರೆ, ಪಾಟಿದಾರ್ ಈ ಮಧ್ಯೆ 21 ಎಸೆತಗಳಲ್ಲೇ ಈ ಸೀಸನ್ ನ 5ನೇ ಅರ್ಧಶತಕವನ್ನ ಪೂರ್ಣಗೊಳಿಸಿಕೊಂಡರು. ಹಾಫ್ ಸೆಂಚುರಿ ಬಳಿಕ ಪಾಟಿದಾರ್ ಅಸಲಿ ದುರಂದರ್ ಅವತಾರವನ್ನೇ ತಾಳ್ತಾರೆ. ಅದರಲ್ಲಿಯೂ ಮೊಹಮ್ಮದ್ ಸಿರಾಜ್ ರವರಿಗೆ ಒಂದೇ ಓವರ್ ನಲ್ಲಿ ಆ ಬ್ಯಾಕ್ ಫುಟ್ ಹೋಗಿ ಸಿಕ್ಸ್ ಬಾರಿಸ್ತಾರೆ. ನಿಜಕ್ಕೂ ಅನ್ಬಿಲೀವಬಲ್ ಶಾಟ್ ಅದಾಗಿತ್ತು. ಲಾಸ್ಟ್ 5 ಓವರ್ ನಲ್ಲಿ ಆರ್ಸಿಬಿ ಗಳಿಸಿದ್ದು ಬರೋಬ್ಬರಿ 86 ರನ್. ಇಲ್ಲಿ ಪಂದ್ಯದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಯಿತು. ಇದರೊಂದಿಗೆ ಆರ್ಸಿಬಿ ಇದೀಗ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 254 ರನ್ ಕಲೆ ಹಾಕಿದೆ. ಇದು ಐಪಿಎಲ್ ಇತಿಹಾಸದ ಪ್ಲೇ ಆಫ್ ನಲ್ಲಿನ ಹೈಯೆಸ್ಟ್ ಟೋಟಲ್ ಇದಾಗಿದೆ. ಸ್ನೇಹಿತರೆ, ಅತ್ತ ಗುಜರಾತ್ ತಂಡದ ಪರ ಬೌಲಿಂಗ್ ನಲ್ಲಿ ಜೇಸನ್ ಹೋಲ್ಡರ್ ಹಾಗೂ ಕಗಿಸೋ ರಬಾಡ ತಲಾ 2 ವಿಕೆಟ್ ಪಡೆದು ಮಿಂಚಿದರು.